ಯಾದಗಿರಿ ಜಿಲ್ಲೆಯಲ್ಲಿ ರೈತರಿಗೆ ವರುಣಾಘಾತವಾಗಿದೆ. ಮಳೆ ನೀರು ಜಮೀನಿಗೆ ನುಗ್ಗಿ ಸಾಕಷ್ಟು ತೊಂದರೆ ಉಂಟಾಗಿದೆ. ಬದುಕೆ ಕೊಚ್ಚಿಕೊಂಡು ಹೋಗುವಂತಹ ಹಂತಕ್ಕೆ ಬಂದಿದೆ. ನಾಯ್ಕಲ್ ಗ್ರಾಮದಲ್ಲಿ, ಯಾದಗಿರಿ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ 10 ಎಕರೆ ಹತ್ತಿ ಬೆಳೆ ಸರ್ವನಾಶವಾಗಿ ಹೋಗಿದೆ ಈ ಮಳೆ ನೀರಿನಿಂದಾಗಿ. ಯಾದಗಿರಿ ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಆ ರೈತರ ಬೆಳೆಗಳೆಲ್ಲವೂ ಕೂಡ ನೀರು ಪಾಲಾಗಿ ಸಾಕಷ್ಟು ಅಪಾರ ಪ್ರಮಾಣದ ಹಾನಿ ಉಂಟಾಗಿ ರೈತರ ಬದುಕು ಇದೀಗ ಅಕ್ಷರಶಃ ಬರ್ಬಾದಾಗಿರುವಂತಹ ಸದ್ಯ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು. ಸದ್ಯ ನಾನಿರುವಂತದ್ದು ಯಾದಗಿರಿ ತಾಲೂಕಿನ ನಾಯ್ಕಲ್ ಗ್ರಾಮದ ಹೊರವಲಯದಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಒಂದು ಗ್ರಾಮದ ರೈತರ ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಏನು ಸುಮಾರು ಅಪಾರ ಪ್ರಮಾಣದ ಹತ್ತಿ ಬೆಳೆಯನ್ನು ಈಗಾಗಲೇ ಹಾನಿಗೀಡಾಗಿರುವಂತದ್ದು ನೋಡ್ತಾ ಇರ್ಬೋದು ನೀವು. ಹತ್ತಿ ಬೆಳೆಗಳೆಲ್ಲವೂ ಕೂಡ ಈಗಾಗಲೇ ನೀರು ಪಾಲಾಗಿ ಸಂಪೂರ್ಣವಾಗಿ ಈ ಒಂದು ಹೊಳೆಯಂತಾಗಿ ಜಮೀನು ಮಾರ್ಪಟ್ಟಿರುವಂತದ್ದು. ಕಾರಣ ಅಂತಂದ್ರೆ ಜಮೀನುಗಳಿಗೇನು ನೀರು ನಿಂತಿರೋದ್ರಿಂದ ಅಪಾರ ಪ್ರಮಾಣದ ಹತ್ತಿ ಬೆಳೆಗಳು ಕೂಡ ಈಗಾಗಲೇ ಬೀದಿಗೆ ಬಿದ್ದಂತಾಗಿರುವಂತದ್ದು. ಸದ್ಯ ಇಲ್ಲೊಬ್ರು ರೈತರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ಇಲ್ಲಿದ್ದಾರೆ, ಅವ್ರಿಗೆ ಮಾತಾಡಿಸ್ತೀನಿ. ಸರ್, ಈಗ ಎಷ್ಟು ಹತ್ತಿ ಬೆಳೆದಿದ್ದೀರಿ, ಹೆಂಗೇನಾಗಿದ್ರಿ ಇದು? ಮುಂಗಾರು ಮಳೆ ಏನಾಗಿತ್ತು, ಸ್ವಲ್ಪ ಆರಂಭದಲ್ಲಿ ಬಂದಿರೋದ್ರಿಂದ ರೈತ ಖುಷಿಲಿಂತ ಜಮೀನೆಲ್ಲ ಸ್ವಚ್ಛಗೊಳಿಸಿ ಬಿತ್ತನೆ ಮಾಡಲು ಮುಂದಾಗಿದ್ದ. ಆದ್ರೆ ಇತ್ತೀಚೆಗೆ ಮಳೆ ಇರಲಾದ ಕಾರಣ ಹೆಸರು ಬೆಳೆ ಇವತ್ತ ಹಳ ಹಿಡಿತು. ಸರಿಯಾಗಿ ಇಳುವರಿ ಬರದೆ ಎಲ್ಲ ಲಾಸ್ ಆಗಿ ಹೋಯ್ತು. ಲಾಸ್ ಆದ್ಮೇಲೆ ರೈತ ಮುಗಿಲು ನೋಡಿದಂತ ಪರಿಸ್ಥಿತಿ ಅದ. ನಿನ್ನೆ ರಾತ್ರಿ ಧಾರಾಕಾರ ಸುಳಿದಿರ್ತಕ್ಕಂಥ ಮಳೆಗೆ ಏನಾಯ್ತಂದ್ರೆ ಇವತ್ತು ಹತ್ತಿ ಆಗಿರ್ಬೋದು ಮತ್ತೆ ತೊಗರಿ ಆಗಿರ್ಬೋದು, ಎರಡು ಫಸಲು ಏನದಂದ್ರೆ ಇವತ್ತ ನೀರಿನಲ್ಲೇ ನಿಂತು ಕೇಸಿ ಹಾಳಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ರಾಜ್ಯ ಸರ್ಕಾರ ಪರಿಹಾರಕ್ಕೆ ಮುಂದಾಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು, ಕಂದಾಯ ಅಧಿಕಾರಿಗಳ ನಡೆ ರೈತರ ಜಮೀನು ಕಡೆಗೆ ಅಂತ ಹೇಳಿ ಕೇಸಿ ಅಭಿಯಾನ ಮಾಡಿ ಎಷ್ಟೆಷ್ಟು ತಗ್ಗುಗಳ ಪ್ರದೇಶದಲ್ಲಿ ನೀರು ನಿಂತು ಕೇಸಿ ಬೆಳೆ ಹಾಳಾಗದ ಅದನ್ನೆಲ್ಲ ಪರಿಶೀಲಿಸಿ ವರದಿ ಪಡೆದು ಅವ್ರಿಗೆ ಪರ್ ಎಕರ್ ಎಷ್ಟು ಅನ್ನೋದಕ್ಕನ ಸೂಕ್ತ ಪರಿಹಾರ ಕೊಟ್ಟರೆ ಮಾತ್ರ ರೈತರಿಗೆ ಅನುಕೂಲ ಆಗ್ತದ. ಇಲ್ಲಾಂದ್ರೆ ರೈತ ಬೀದಿ ಬಿಡ್ತಕ್ಕಂಥ ಪರಿಸ್ಥಿತಿ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಇನ್ನೊಬ್ರು ರೈತರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ. ಯಜಮಾನ್ರೆ, ಈಗ ಎಷ್ಟು ಎಕರೆದಾಗ ಹತ್ತಿ ಬೆಳೆದ್ರಿ, ಎಷ್ಟು ನುಕ್ಸಾನ್ ಆಗಿದ್ರಿ? ಈಗ 10 ಎಕರೆದಲ್ಲಿ 6 ಎಕರೆದಟ್ಟು ಲಕ್ಷಣ ಆಗಿದ್ರಿ, 2 ಎಕರೆದಟ್ಟು ಉಳ್ದಂಗ ಆಗ್ಯದ. ಆದ್ರ ನೀರ್ ನಿಂತು ಅದೆಲ್ಲ ಸಭೆ ಜನನ ಲೇಬರ್ ಅಂತಂದು ಎಲ್ಲ ಮಾಡಿದ್ರನ ಅದೇನಪ್ಪ ಅಂದ್ರೆ ಅದು ವರ್ಕ್ ಆಗ್ಲಾರ್ದಂತ ಸ್ಥಿತಿಗೆ ಆಗಿದ್ರಿ. ಆದ್ರ ಮಳೆಗೆ ಎಲ್ಲಿದಲ್ಲೇ ಮಸಾಲೆ ಸಿಗ್ಲಾರ್ದಂತಲ್ಲಿ ಎಲ್ಲ ಬಾಳ ತಿಪ್ಪಲ್ ಮಾಡಿ ತಂದಾಗಿ ಎಲ್ಲ ಮಳೆಗೆ ಹರ್ಕೊಂಡು ಹೋಗಿ ಎಲ್ಲ ದೊಡ್ಡ ಸಮಸ್ಯೆ ಆಗಿಬಿಡ್ತಾರೆ ರೈತರದು ಬಾಳ ಅಂತ ಘಟನೆ ಆಗಿದ್ರಿ. ಇದಿಷ್ಟೇನು ಇಲ್ಲಿರ್ತಕ್ಕಂಥ ರೈತರು ಸಾಲ ಸೂಲಭ್ಯ ಮಾಡಿ 10 ಎಕರೆ ಹತ್ತಿ ಬೆಳೆಯನ್ನ ಬೆಳೆದಿದ್ದೀವಿ. ಇದರಲ್ಲಿ ಸುಮಾರು 6 ಎಕರೆ ಅಷ್ಟು ಬೆಳೆ ಈಗಾಗಲೇ ಹಾನಿಗೀಡಾಗಿದೆ. ಉಳಿದಂತ 2 ಎಕರೆ ಆ ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೂ ಕೂಡ ನಾವು ಸಾಕಷ್ಟು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಜಮೀನು ಎಲ್ಲವೂ ಜಲಾವೃತವಾಗಿದೆ. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ನೀಡಿ ನಮಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತೇಳಿ ಇಲ್ಲಿರುವಂತಹ ರೈತರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿ ಜಿಲ್ಲೆಯಲ್ಲಿ ರೈತರಿಗೆ ವರುಣಾಘಾತವಾಗಿದೆ. ಮಳೆ ನೀರು ಜಮೀನಿಗೆ ನುಗ್ಗಿ ಸಾಕಷ್ಟು ತೊಂದರೆ ಉಂಟಾಗಿದೆ. ಬದುಕೆ ಕೊಚ್ಚಿಕೊಂಡು ಹೋಗುವಂತಹ ಹಂತಕ್ಕೆ ಬಂದಿದೆ. ನಾಯ್ಕಲ್ ಗ್ರಾಮದಲ್ಲಿ, ಯಾದಗಿರಿ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ 10 ಎಕರೆ ಹತ್ತಿ ಬೆಳೆ ಸರ್ವನಾಶವಾಗಿ ಹೋಗಿದೆ ಈ ಮಳೆ ನೀರಿನಿಂದಾಗಿ. ಯಾದಗಿರಿ ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಆ ರೈತರ ಬೆಳೆಗಳೆಲ್ಲವೂ ಕೂಡ ನೀರು ಪಾಲಾಗಿ ಸಾಕಷ್ಟು ಅಪಾರ ಪ್ರಮಾಣದ ಹಾನಿ ಉಂಟಾಗಿ ರೈತರ ಬದುಕು ಇದೀಗ ಅಕ್ಷರಶಃ ಬರ್ಬಾದಾಗಿರುವಂತಹ ಸದ್ಯ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು. ಸದ್ಯ ನಾನಿರುವಂತದ್ದು ಯಾದಗಿರಿ ತಾಲೂಕಿನ ನಾಯ್ಕಲ್ ಗ್ರಾಮದ ಹೊರವಲಯದಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಒಂದು ಗ್ರಾಮದ ರೈತರ ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಏನು ಸುಮಾರು ಅಪಾರ ಪ್ರಮಾಣದ ಹತ್ತಿ ಬೆಳೆಯನ್ನು ಈಗಾಗಲೇ ಹಾನಿಗೀಡಾಗಿರುವಂತದ್ದು ನೋಡ್ತಾ ಇರ್ಬೋದು ನೀವು. ಹತ್ತಿ ಬೆಳೆಗಳೆಲ್ಲವೂ ಕೂಡ ಈಗಾಗಲೇ ನೀರು ಪಾಲಾಗಿ ಸಂಪೂರ್ಣವಾಗಿ ಈ ಒಂದು ಹೊಳೆಯಂತಾಗಿ ಜಮೀನು ಮಾರ್ಪಟ್ಟಿರುವಂತದ್ದು. ಕಾರಣ ಅಂತಂದ್ರೆ ಜಮೀನುಗಳಿಗೇನು ನೀರು ನಿಂತಿರೋದ್ರಿಂದ ಅಪಾರ ಪ್ರಮಾಣದ ಹತ್ತಿ ಬೆಳೆಗಳು ಕೂಡ ಈಗಾಗಲೇ ಬೀದಿಗೆ ಬಿದ್ದಂತಾಗಿರುವಂತದ್ದು. ಸದ್ಯ ಇಲ್ಲೊಬ್ರು ರೈತರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ಇಲ್ಲಿದ್ದಾರೆ, ಅವ್ರಿಗೆ ಮಾತಾಡಿಸ್ತೀನಿ. ಸರ್, ಈಗ ಎಷ್ಟು ಹತ್ತಿ ಬೆಳೆದಿದ್ದೀರಿ, ಹೆಂಗೇನಾಗಿದ್ರಿ ಇದು? ಮುಂಗಾರು ಮಳೆ ಏನಾಗಿತ್ತು, ಸ್ವಲ್ಪ ಆರಂಭದಲ್ಲಿ ಬಂದಿರೋದ್ರಿಂದ ರೈತ ಖುಷಿಲಿಂತ ಜಮೀನೆಲ್ಲ ಸ್ವಚ್ಛಗೊಳಿಸಿ ಬಿತ್ತನೆ ಮಾಡಲು ಮುಂದಾಗಿದ್ದ. ಆದ್ರೆ ಇತ್ತೀಚೆಗೆ ಮಳೆ ಇರಲಾದ ಕಾರಣ ಹೆಸರು ಬೆಳೆ ಇವತ್ತ ಹಳ ಹಿಡಿತು. ಸರಿಯಾಗಿ ಇಳುವರಿ ಬರದೆ ಎಲ್ಲ ಲಾಸ್ ಆಗಿ ಹೋಯ್ತು. ಲಾಸ್ ಆದ್ಮೇಲೆ ರೈತ ಮುಗಿಲು ನೋಡಿದಂತ ಪರಿಸ್ಥಿತಿ ಅದ. ನಿನ್ನೆ ರಾತ್ರಿ ಧಾರಾಕಾರ ಸುಳಿದಿರ್ತಕ್ಕಂಥ ಮಳೆಗೆ ಏನಾಯ್ತಂದ್ರೆ ಇವತ್ತು ಹತ್ತಿ ಆಗಿರ್ಬೋದು ಮತ್ತೆ ತೊಗರಿ ಆಗಿರ್ಬೋದು, ಎರಡು ಫಸಲು ಏನದಂದ್ರೆ ಇವತ್ತ ನೀರಿನಲ್ಲೇ ನಿಂತು ಕೇಸಿ ಹಾಳಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ರಾಜ್ಯ ಸರ್ಕಾರ ಪರಿಹಾರಕ್ಕೆ ಮುಂದಾಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು, ಕಂದಾಯ ಅಧಿಕಾರಿಗಳ ನಡೆ ರೈತರ ಜಮೀನು ಕಡೆಗೆ ಅಂತ ಹೇಳಿ ಕೇಸಿ ಅಭಿಯಾನ ಮಾಡಿ
ಎಷ್ಟೆಷ್ಟು ತಗ್ಗುಗಳ ಪ್ರದೇಶದಲ್ಲಿ ನೀರು ನಿಂತ ಬೆಳೆ ಹಾಳಾಗದ ಅದನ್ನೆಲ್ಲ ಪರಿಶೀಲಿಸಿ ವರದಿ ಪಡೆದು ಅವ್ರಿಗೆ ಏನದ ಪರ್ ಎಕರ್ ಎಷ್ಟು ಅನ್ನೋದಕ್ಕನ ಸೂಕ್ತ ಪರಿಹಾರ ಕೊಟ್ಟರೆ ಮಾತ್ರ ರೈತರಿಗೆ ಅನುಕೂಲ ಆಗ್ತದ. ಇಲ್ಲಾಂದ್ರೆ ರೈತ ಏನದ ಬೀದಿ ಬಿಡ್ತಕ್ಕಂಥ ಪರಿಸ್ಥಿತಿ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಇನ್ನೊಬ್ರು ರೈತರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ. ಯಜಮಾನ್ರೆ, ಈಗ ಎಷ್ಟು ಎಕರೆದಾಗ ಹತ್ತಿ ಬೆಳೆದಿರಿ, ಹೆಂಗ್ ಎಷ್ಟು ಲುಕ್ಸಾನ್ ಆಗಿದ್ರಿ? ಈಗ 10 ಎಕರೆದಲ್ಲಿ 6 ಎಕರೆದಟ್ಟು ಲುಕ್ಷಣ ಆಗಿದ್ರಿ, 2 ಎಕರೆದಟ್ಟು ಉಳ್ದಂಗ ಆಗ್ಯದ. ಆದ್ರ ನೀರ್ ನಿಂತು ಅದೆಲ್ಲ ಸಭೆ ಜನನ ಲೇಬರ್ ಅಂತಂದು ಎಲ್ಲ ಮಾಡಿದ್ರನ ಅದೇನಪ್ಪ ಅಂದ್ರೆ ಅದು ವರ್ಕ್ ಆಗ್ಲಾರ್ದಂತ ಸ್ಥಿತಿಗೆ ಆಗಿದ್ರಿ. ಆದ್ರ ಮಳೆಗೆ ಎಲ್ಲಿದಲ್ಲೇ ಮಸಾಲೆ ಸಿಗ್ಲಾರ್ದಂತಲ್ಲಿ ಎಲ್ಲ ಬಾಳ ತಿಪ್ಪಲ್ ಮಾಡಿ ತಂದಾಗಿ ಎಲ್ಲ ಮಳೆಗೆ ಹರ್ಕೊಂಡು ಹೋಗಿ ಎಲ್ಲ ದೊಡ್ಡ ಸಮಸ್ಯೆ ಆಗಿಬಿಡ್ತಾರೆ ರೈತರದು ಬಾಳ ಅಂತ ಘಟನೆ ಆಗಿದ್ರಿ. ಇದಿಷ್ಟೇನು ಇಲ್ಲಿರ್ತಕ್ಕಂಥ ರೈತರು ಈಗಾಗಲೇ ಸಾಲ ಸೂಲಭ ಮಾಡಿ 10 ಎಕರೆ ಹತ್ತಿ ಬೆಳೆಯನ್ನ ಬೆಳೆದಿದ್ದೀವಿ. ಇದರಲ್ಲಿ ಸುಮಾರು 6 ಎಕರೆ ಅಷ್ಟು ಬೆಳೆ ಈಗಾಗಲೇ ಹಾನಿಗೀಡಾಗಿದೆ. ಉಳಿದಂತ 2 ಎಕರೆ ಆ ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೂ ಕೂಡ ನಾವು ಸಾಕಷ್ಟು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಜಮೀನು ಎಲ್ಲವೂ ಜಲಾವೃತವಾಗಿದೆ. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ನೀಡಿ ನಮಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತೇಳಿ ಇಲ್ಲಿರುವಂತಹ ರೈತರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿ ಜಿಲ್ಲೆಯಲ್ಲಿ ರೈತರಿಗೆ ವರುಣಾಘಾತವಾಗಿದೆ. ಮಳೆ ನೀರು ಜಮೀನಿಗೆ ನುಗ್ಗಿ ಸಾಕಷ್ಟು ತೊಂದರೆ ಉಂಟಾಗಿದೆ. ಬದುಕೆ ಕೊಚ್ಕೊಂಡು ಹೋಗುವಂತಹ ಹಂತಕ್ಕೆ ಬಂದಿದೆ. ನಾಯ್ಕಲ್ ಗ್ರಾಮದಲ್ಲಿ, ಯಾದಗಿರಿ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ 10 ಎಕರೆ ಹತ್ತಿ ಬೆಳೆ ಸರ್ವನಾಶವಾಗಿ ಹೋಗಿದೆ ಈ ಮಳೆ ನೀರಿನಿಂದಾಗಿ. ಯಾದಗಿರಿ ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಆ ರೈತರ ಬೆಳೆಗಳೆಲ್ಲವೂ ಕೂಡ ನೀರು ಪಾಲಾಗಿ ಸಾಕಷ್ಟು ಅಪಾರ ಪ್ರಮಾಣದ ಹಾನಿ ಉಂಟಾಗಿ ರೈತರ ಬದುಕು ಇದೀಗ ಅಕ್ಷರಶಃ ಬರ್ಬಾದಾಗಿರುವಂತಹ. ಸದ್ಯ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು ನೀವು. ಸದ್ಯ ನಾನಿರುವಂತದ್ದು ಯಾದಗಿರಿ ತಾಲೂಕಿನ ನಾಯ್ಕಲ್ ಗ್ರಾಮದ ಹೊರವಲಯದಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಒಂದು ಗ್ರಾಮದ ರೈತರ ಜಮೀನಿನಲ್ಲಿ ಬೆಳೆದಿರ್ತಕ್ಕಂತಹ ಏನು ಸುಮಾರು ಅಪಾರ ಪ್ರಮಾಣದ ಹತ್ತಿ ಬೆಳೆಯನ್ನು ಈಗಾಗಲೇ ಹಾನಿಗೀಡಾಗಿರುವಂತದ್ದು ನೋಡ್ತಾ ಇರ್ಬೋದು ನೀವು. ಹತ್ತಿ ಬೆಳೆಗಳೆಲ್ಲವೂ ಕೂಡ ಈಗಾಗಲೇ ನೀರು ಪಾಲಾಗಿ ಸಂಪೂರ್ಣವಾಗಿ ಈ ಒಂದು ಹೊಳೆಯಂತಾಗಿ ಜಮೀನು ಮಾರ್ಪಟ್ಟಿರುವಂತದ್ದು. ಕಾರಣ ಅಂತಂದ್ರೆ ಜಮೀನುಗಳಿಗೇನು ನೀರು ನಿಂತಿರೋದ್ರಿಂದ ಅಪಾರ ಪ್ರಮಾಣದ ಹತ್ತಿ ಬೆಳೆಗಳು ಕೂಡ ಈಗಲೇ ಬೀದಿಗೆ ಬಿದ್ದಂತಾಗಿರುವಂತದ್ದು. ಸದ್ಯ ಇಲ್ಲೊಬ್ರು ರೈತರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ಇಲ್ಲಿದ್ದಾರೆ, ಅವ್ರಿಗೆ ಮಾತಾಡಿಸ್ತೀನಿ. ಸರ್, ಈಗ ಎಷ್ಟು ಹತ್ತಿ ಬೆಳೆದಿದ್ದೀರಿ, ಹೆಂಗೇನಾಗಿದ್ರಿ ಇದು? ಮುಂಗಾರು ಮಳೆ ಏನಾಗಿತ್ತು, ಸ್ವಲ್ಪ ಆರಂಭದಲ್ಲಿ ಬಂದಿರೋದ್ರಿಂದ ರೈತ ಏನದ ಖುಷಿಲಿಂತ ಜಮೀನೆಲ್ಲ ಸ್ವಚ್ಛಗೊಳಿಸಿ ಬಿತ್ತನೆ ಮಾಡಲು ಮುಂದಾಗಿದ್ದ. ಆದ್ರೆ ಇತ್ತೀಚೆಗೆ ಮಳೆ ಇರಲಾದ ಕಾರಣ ಹೆಸರು ಬೆಳೆ ಇವತ್ತ ಹಳ್ಳ ಹಿಡಿತು. ಸರಿಯಾಗಿ ಇಳುವರಿ ಬರದೆ ಎಲ್ಲ ಲಾಸ್ ಆಗಿ ಹೋಯ್ತು. ಲಾಸ್ ಆದ್ಮೇಲೆ ರೈತ ಮುಗಿಲು ನೋಡಿದಂತ ಪರಿಸ್ಥಿತಿ ಅದ. ನಿನ್ನೆ ರಾತ್ರಿ ಧಾರಾಕಾರ ಸುಳಿದಿರ್ತಕ್ಕಂಥ ಮಳೆಗೆ ಏನಾದಂದ್ರೆ ಇವತ್ತು ಹತ್ತಿ ಆಗಿರ್ಬೋದು ಮತ್ತೆ ತೊಗರಿ ಆಗಿರ್ಬೋದು, ಈ 2 ಫಸಲು ಏನದಂದ್ರೆ ಇವತ್ತ ನೀರಿನಲ್ಲೇ ನಿಂತು ಕೇಸಿ ಹಾಳಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ರಾಜ್ಯ ಸರ್ಕಾರ ಪರಿಹಾರಕ್ಕೆ ಮುಂದಾಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು, ಕಂದಾಯ ಅಧಿಕಾರಿಗಳ ನಡೆ ರೈತರ ಜಮೀನು ಕಡೆಗೆ ಅಂತ ಹೇಳಿ ಕೇಸಿ ಅಭಿಯಾನ ಮಾಡಿ ಎಷ್ಟೆಷ್ಟು ತಗ್ಗುಗಳ ಪ್ರದೇಶದಲ್ಲಿ ನೀರು ನಿಂತು ಕೇಸಿ ಬೆಳೆ ಹಾಳಾಗದ ಅದನ್ನೆಲ್ಲ ಪರಿಶೀಲಿಸಿ ವರದಿ ಪಡೆದು ಅವ್ರಿಗೆ ಪರ್ ಎಕರ್ ಎಷ್ಟು ಅನ್ನೋದಕ್ಕನ ಸೂಕ್ತ ಪರಿಹಾರ ಕೊಟ್ಟರೆ ಮಾತ್ರ ರೈತರಿಗೆ ಅನುಕೂಲ ಆಗ್ತದ. ಇಲ್ಲಾಂದ್ರೆ ರೈತ ಬೀದಿ ಬಿಡ್ತಕ್ಕಂಥ ಪರಿಸ್ಥಿತಿ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಇನ್ನೊಬ್ರು ರೈತರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ. ಯಜಮಾನ್ರೆ, ಈಗ ಎಷ್ಟು ಎಕರೆದಾಗ ಹತ್ತಿ ಬೆಳೆದಿರಿ, ಎಷ್ಟು ಲುಕ್ಸಾನ್ ಆಗಿದ್ರಿ? ಈಗ 10 ಎಕರೆದಲ್ಲಿ 6 ಎಕರೆದಟ್ಟು ಲುಕ್ಷಣ ಆಗಿದ್ರಿ, 2 ಎಕರೆದಟ್ಟು ಉಳ್ದಂಗ ಆಗ್ಯದ. ಆದ್ರ ನೀರ್ ನಿಂತು ಅದೆಲ್ಲ ಸಭೆ ಜನನ ಲೇಬರ್ ಅಂತಂದು ಎಲ್ಲ ಮಾಡಿದ್ರನ ಅದೇನಪ್ಪ ಅಂದ್ರೆ ಅದು ವರ್ಕ್ ಆಗ್ಲಾರ್ದಂತ ಸ್ಥಿತಿಗೆ ಆಗಿದ್ರಿ. ಆದ್ರ ಮಳೆಗೆ ಎಲ್ಲಿದಲ್ಲೇ ಮಸಾಲೆ ಸಿಗ್ಲಾರ್ದಂತಲ್ಲಿ ಎಲ್ಲ ಬಾಳ ತಿಪ್ಪಲ್ ಮಾಡಿ ತಂದಾಗಿ ಎಲ್ಲ ಮಳೆಗೆ ಹರ್ಕೊಂಡು ಹೋಗಿ ಎಲ್ಲ ದೊಡ್ಡ ಸಮಸ್ಯೆ ಆಗಿಬಿಡ್ತಾರೆ ರೈತರದು ಬಾಳ ಅಂತ ಘಟನೆ ಆಗಿದ್ರಿ. ಇದಿಷ್ಟೇನು ಇಲ್ಲಿರ್ತಕ್ಕಂಥ ರೈತರು ಈಗಾಗಲೇ ಸಾಲ ಸೂಲಭ ಮಾಡಿ 10 ಎಕರೆ ಹತ್ತಿ ಬೆಳೆಯನ್ನ ಬೆಳೆದಿದ್ದೀವಿ. ಇದರಲ್ಲಿ ಸುಮಾರು 6 ಎಕರೆ ಅಷ್ಟು ಬೆಳೆ ಈಗಾಗಲೇ ಹಾನಿಗೀಡಾಗಿದೆ. ಉಳಿದಂತ 2 ಎಕರೆ ಆ ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೂ ಕೂಡ ನಾವು ಸಾಕಷ್ಟು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಜಮೀನು ಎಲ್ಲವೂ ಜಲಾವೃತವಾಗಿದೆ. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಆ ಸ್ಥಳಕ್ಕೆ ಭೇಟಿ ನೀಡಿ ನಮಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತೇಳಿ ಇಲ್ಲಿರುವಂತಹ ರೈತರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.